ಏನ್ ಸಗಲ ಮಾಡಿದೆ ಸ್ವೀಟ್ಸ್. ಕೆಲವ್ರಿಗೆ ಇದನ್ನ ತಿನ್ನೋದಕ್ಕೆ ಯೋಗ್ಯತೆ ಮನ್ಸು ಎರಡು ಇರ್ಬೇಕು. ಸಿಂಗಾರ್ರಿ, ಇಲ್ಲಿರೋ ಅಷ್ಟು ಸ್ವೀಟ್ಸ್ ನ ತಗೊಂಡೋಗಿ ನಮ್ ಬೆಡ್ರೂಮ್ ಅಲ್ಲಿ ಇಟ್ಬಿಡು, ನಾನೇ ಎಲ್ಲ ತಿಂದು ಖಾಲಿ ಮಾಡ್ಬಿಡ್ತೀನಿ. ಮೇಡಮ್, ಪುಷ್ಪ, ಯಾರೋ ಬಂದಿದ್ದಾರೆ ನೋಡು. ಏನಪ್ಪ? ಸ್ವೀಟ್ಸ್ ಆರ್ಡರ್ ಮಾಡಿದ್ರು, ತಗೊಳ್ಳಿ. ಸರಿ. ಏನಮ್ಮ ಪುಷ್ಪ, ಅದು ಪಾರ್ಸಲ್? ಮನೆಯಿಂದ ಯಾರೋ ಸ್ವೀಟ್ ಆರ್ಡರ್ ಮಾಡಿದ್ರಂತೆ ಯಜಮಾನ್ರೆ. ಸ್ವೀಟಾ? ಇಲ್ಲಿ ಇಷ್ಟೊಂದು ಸ್ವೀಟ್ಸ್ ಮಾಡಿದ್ದಾರೆ, ಅದನ್ನ ಯಾರು ಆರ್ಡರ್ ಮಾಡಿದವರು? ಮಿಸ್ ಆಗಿ ಬಂದಿದೆ ಅನ್ಸುತ್ತೆ, ವಾಪಸ್ ಕೊಟ್ಬಿಡು. ಪುಷ್ಪ, ನಾನೇ ಸ್ವೀಟ್ಸ್ ಆರ್ಡರ್ ಮಾಡಿದ್ದು, ಕೊಡಿಲಿ. ಅಲ್ಲ ಅತ್ತೆ, ಒಂದು ಮಾತು, ನಮ್ಮನೇಲೆ ಇಷ್ಟೊಂದು ಸ್ವೀಟ್ಸು ವೆರೈಟೀಸ್ ಎಲ್ಲ ಮಾಡಿದ್ದಾರೆ, ನೀವ್ ಯಾಕೆ ಹೊರಗಡೆಯಿಂದ ಆರ್ಡರ್ ಮಾಡಿದ್ರಿ? ಮನೇಲಿ ಮಾಡಿರೋದನ್ನ ತಿನ್ನಕ್ಕಾಗದೆ ಅಂಗಡಿಯಿಂದ ಪಾರ್ಸಲ್ ತರ್ಸ್ಕೊಂಡಿದ್ಯಾ? ಮಾನ ಮರ್ಯಾದೆ ಇರೋರು ಯಾರೋ ಬಿಕಾರಿಗಳು ಮಾಡಿದ್ನ ತಿನ್ನಲ್ಲ. ಅಲ್ಲ ರಾಜೇಶ್ವರಿ, ಅಂಗಡಿಲಿ ಮಾಡಿರೋ ಯಾವ್ದೋ ಓಲ್ಡ್ ಸ್ಟಾಕ್ ತಿಂದು ಆರೋಗ್ಯ ಕೆಡ್ಸ್ಕೊಳ್ಳೋ ಬದಲು ಫ್ರೆಶ್ ಆಗಿ ಮಾಡಿರೋದನ್ನ ತಿನ್ನೋದಲ್ವಾ? ಡ್ಯಾಡ್, ನಿಮ್ ಮಿಸ್ಸಸ್ಗೆ ತಿನ್ನೋ ಯೋಗ್ಯತೆ ಯೋಗ ಇಲ್ಲ ಅಂತ ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ನೀನ್ ಕೇಳ್ತಾನೆ ಇಲ್ಲ. ನಮ್ಮವ್ರು ಮಾಡಿದ್ದನ್ನ ನಾವ್ ತಿನ್ನೋಣ, ಕಂಡವ್ರು ಮಾಡಿದ್ದನ್ನ ಅವ್ರು ತಿನ್ಕೊಳ್ಳಿ. ನಾನು ಆರ್ಡರ್ ಮಾಡಿದ್ದು ದೊಡ್ಡ ಸ್ವೀಟ್ ಸ್ಟಾಲ್ ಇಂದ. ಆ ಟೇಸ್ಟ್ಗೋಸ್ಕರ ಜನ ಹಗ್ಲು ರಾತ್ರಿ ಕ್ಯೂ ನಿಲ್ತಾರೆ. ನೀವು ಅದನ್ನ ತಿನ್ನಿ, ನಾನು ಇದನ್ನ ತಿಂತೀನಿ. ಹೇಗಿದೆ ಟೇಸ್ಟು? ಯಾಕೋ ಅತ್ತೆ ರಿಯಾಕ್ಷನ್ ನೋಡಿದ್ರೆ ಗಂಟ್ಲಲ್ಲಿ ಗಂಧದ ಇಲ್ಲಿ ನೋಡೋಣ.